ಲೇ ಮಚ ನಾಳೆ ಶಿವನ್ ಇಂಟರ್ವ್ಯೂ ಅಂತಲ್ಲ ನೀನ ಹೇಳ್ತಿದ್ದಲ್ಲ ಮಾಮ ನೆನ್ನೆ ಟಿವಿಲಿ ಒಂದ್ ಸಿನಿಮಾ ನೋಡ್ದೆ ಅದ್ರಲ್ಲಿ NS ರಾವ್ ಅವ್ರು ಏನ್ ಆಕ್ಟಿಂಗ್ ಮಾಡಿದಾರೆ ನಮ್ ಗುರು NS ರಾವ್ ಮುಂದೆ ಈಗಿನ ಕಾಲದ ಕಾಮಿಡಿ ಆರ್ಟಿಸ್ಟ್ ಗಳು ಯಾರೇನಿಲ್ಲ ಬಿಡು. ನಿಮ್ಮ ಅಪ್ಪನ ಹೆಸರೇನಾ? ಸಚ್ಚಿದಾನಂದ. ಇವ್ರ ಹೆಸರು NS ರಾವ್. ತಪ್ಪನ ಹೆಸರು ಇನ್ಷಿಯಲ್ ಇಲ್ದೆ ಹೇಳ್ತಾವನೆ, ಆರ್ಟಿಸ್ಟ್ ಹೆಸರನ್ನ ವಿತ್ ಇನ್ಷಿಯಲ್. ಕರೆಕ್ಟ್. ಎಷ್ಟು ಎಲ್ಲಂದ್ರಲ್ಲಿ ಕಾಲೆತ್ತೀಯ. ಮಸಾಲ ಮಸಾಲ ಒಳಗೆ ಮಾತ್ರ ಮೇಲು ಮೇಲ್ಮೇಲೆ ಫಿಮೇಲು, ಇದು ಸ್ವಲ್ಪ ಹಾಟು ಸ್ವಲ್ಪ ಸ್ಪೈಸಿ ಮಸಾಲ. ಮಗ ಆ ಪಿಳ್ಳ ನನ್ ಮಗನ್ ನೋಡ್ರು ಹೆಂಗ್ ಪೋಸ್ಟರ್ನ. ಉಮಾ ದಿನ 3 ಆಟ ಬಿಟ್ರೆ ಪೋಸ್ಟರ್ನೇ ಕಚ್ಚಿ ತಿನ್ಬಿಡ್ತಾನ. ನೋಡಲೇ ನೋಡೋ ನೀನು ಇದೆಯಾ ನೋಡಲು. ಇಂತ ಚಿನ್ನದಂತ ಹುಡುಗನ ಮೇಲೆ ನಾವು ತಪ್ಪು ತಿಳ್ಕೊಂಡ್ಬಿಟ್ಟವಲ್ಲೋ. ಲೇ ನಮ್ಮ ಮೈಸೂರಲ್ಲಿ ಇಂತ ಕೆಟ್ಟ ಪೋಸ್ಟ್ಗಳು ಇರ್ಲೇಬಾರ್ದು ಅಂತ ಹುಡುಗ ಎಲ್ಲ ಕಿತ್ತು ಬಿಸಾಕ್ತಾವನಲ್ಲೇ. ಇಂತ ಹುಡುಗನ ನಾವ್ ಎನ್ಕರೇಜ್ ಮಾಡ್ಲಿಲ್ಲ ಅಂದ್ರೆ ನಮಗೆ ಗ್ಯಾರಂಟಿ ಏಡ್ಸ್ ಬಂದ್ಬಿಡುತ್ತೋ. ಬನ್ರಲಿ ಬನ್ರೋ ಪಾಪು. ಲೇ ಕಂದ ಮಗು ಪುಟ್ಟ, ಅಯ್ಯೋ ನನ್ ಚಿನ್ನ. ಲೇ ಇಂತ ಕಾಲದಲ್ಲೂ ಇಂತ ಮಕ್ಕಳು ಇದ್ದಾರೇನೋ. ಲೇ ನಮ್ಮ ದೇಶದ ಭವಿಷ್ಯ ಬರೀ ಯುವಕರ ಕೈಯಲ್ಲಿ ಮಾತ್ರ ಇಲ್ಲ, ನನ್ನಂತ ಬಾಲಕನ ಕೈಯಲ್ಲೂ ಇದೆ ಅನ್ನೋದನ್ನ ನೀನು ನಿರೂಪಿಸ್ಬಿಟ್ಟೆ ಕಂದ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮೈ ಕಂದ. ನಿನ್ನಂತ ಒಳ್ಳೆ ಆಲೋಚನೆ ಇರೋ ಮಕ್ಕಳು ನಮ್ಮ ದೇಶದಲ್ಲಿ ಪಾರ್ಥೇನಿಯಂ ಗಿಡ ತರ ಉಟ್ಕೊಂಡ್ಬಿಡ್ಬೇಕು. ನೀನು ಒಂಥರ ಈ ರಾಮಕೃಷ್ಣ ಪರಮಹಂಸರ ಶಿಷ್ಯ ಯಾರು? ಸ್ವಾಮಿ ವಿವೇಕಾನಂದ. ನೀನೇ ವಿವೇಕಾನಂದ ಇದ್ದಂಗೆ. ಅಪ್ಪ ಕಂದ, ಹಿಂದೂಸ್ತಾನವು ಎಂದು ಮರೆಯದ. ರಾತ್ರಿ ತಾನೇ ಸಿನಿಮಾ ನೋಡ್ದೆ, ಒಂದ್ ಸೀನ್ ಇಲ್ಲಿ ಒಂದ್ ಸಣ್ಣ ಬಿಟ್ಟು ಇಲ್ಲ. ಅಯ್ಯೋ 30 ರೂಪಾಯಿ ವೇಸ್ಟ್. ಸುಮ್ನೆ ಪೋಸ್ಟರ್ ಎಲ್ಲ ಕ್ಯಾಮರ್ಸ್ತಾರೆ ನನ್ನ ಮಕ್ಕಳು. ನಂತರ ಪೋಸ್ಟರ್ ನೋಡಿ ಫಿಲಮ್ ಹೋಗಿ ಯಾರು ಯಾಮರ್ಬಾರ್ದು ಅಂತ ಅರ್ಧಾಗ್ತೆ. ನೀವ್ ಹೋಗಿ ಯಾಮರ್ಬೇಡಿ, ಏನು ಇಲ್ಲ ಫಿಲಮ್ ಅಲ್ಲಿ. ಕೂಲ್ ಡೌನ್ ಮುಂದಿನ ವಾರ ಶಕಿಲಾ ಫಿಲಮ್ ಥಿಯೇಟರ್ ಸಿಗುತ್ತೆ. ಲೇ ನನ್ನ ಮಗನೇ, ಲೇ ನೋಡ್ದ ಮಗ, ಆ ಶಕೀಲ ತೋಳಷ್ಟು ದಪ್ಪ ಇಲ್ಲ ನನ್ನ ಮಗ, ಎಷ್ಟು ಇಂಪ್ರೂವ್ ಆಗೋಗ್ಬಿಟ್ಟವನೆ. ತಪ್ಪು ತಿಳ್ಕೊಬೇಡಿ ಲೇಡೀಸ್ ಅಂಡ್ ಜೆಂಟಲ್ಮೆನ್. ಈ ಹುಡುಗನ ಬಗ್ಗೆ ನಾನೇನಾದ್ರು ತಪ್ಪಾಗಿ ಮಾತಾಡಿದ್ರೆ ಚಪ್ಪಲಿ ತಗೊಂಡ್ ಮಕ್ಕದ ಮೇಲೆ ಹೊಡೆದ್ಬಿಡಿ. ಇವನು ನಿಜವಾದ ಮಿನಿ ವಿವೇಕಾನಂದ ಅಲ್ಲ, ಮೇಘಾ ಕಾನಾನಂದ.